ಇದರಲ್ಲಿ ನಾವು ಸ್ಪೆಸಿಫಿಕ್ ಆಗಿ KCC ಲೋನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ರಿನ್ಯೂವಲ್ ಕೇಸ್ ಆದರೆ ಹೇಗೆ ಡಿಸ್ಪಸ್ ಮಾಡಬೇಕು ಹಾಗೂ ಹೊಸ ಕೇಸ್ ಆದರೆ ಹೇಗೆ ಡಿಸ್ಪಸ್ ಮಾಡಬೇಕು ಅಂತ. ಸೊ ಇಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಕೆಲವೊಂದು ಸೆಟಪ್ಗಳನ್ನ ಮಾಡ್ಕೋಬೇಕು. ಅಂದರೆ ಕಾನ್ಫಿಗರೇಷನ್ ಮೇಲೆ ಕ್ಲಿಕ್ ಮಾಡಿ, ಅದಾದ ನಂತರ ಲೋನ್ಸ್ ಮೇಲೆ ಕ್ಲಿಕ್ ಮಾಡಿ. ಲೋನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಷ್ಟು ಆಪ್ಷನ್ ತೋರಿಸ್ತಾ ಇರುತ್ತೆ. ಇದರಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಸ್ಕೇಲ್ ಆಫ್ ಫೈನಾನ್ಸು, ಯೂನಿಟ್ ಕಾಸ್ಟು, ಅನಿಮಲ್ ಹಸ್ಬೆಂಡ್ರಿ ಇದ್ದರೆ, ಸೊ ಪ್ರಾಡಕ್ಟ್ ಪರ್ಪಸ್ ಮ್ಯಾಪಿಂಗು, ಅದಾದ ನಂತರ ಇಂಟ್ರೆಸ್ಟ್ ಪಾಲಿಸಿ. ಇಷ್ಟು ಡೀಟೇಲ್ಸ್ನ ನಾವು ಫಿಲಪ್ ಮಾಡಬೇಕಾಗುತ್ತೆ. ಪ್ರಾಡಕ್ಟ್ ಪರ್ಪಸ್ ಮ್ಯಾಪಿಂಗು ಫಸ್ಟ್ ನಾವು ಮಾಡ್ಕೊಳ್ಳೋಣ. ಪ್ರಾಡಕ್ಟ್ ಪರ್ಪಸ್ ಮ್ಯಾಪಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಯಾವ ಪ್ರಾಡಕ್ಟಲ್ಲಿ ನಾವು ಲೋನ್ ಸೆಟಪ್ ಮಾಡ್ತಿದ್ದೀವೋ ಅದನ್ನು ನಾವು ಸೆಟಪ್ ಮಾಡ್ಕೋಬೇಕು. ಸೊ ಫಸ್ಟ್ ಇಲ್ಲಿ ನಾರ್ಮಲ್ KCC ಅಂತ ಅಂದರೆ ನಾರ್ಮಲ್ KCCನ ಸೆಲೆಕ್ಟ್ ಮಾಡ್ಕೋಬೋದು. ಅನಿಮಲ್ ಹಸ್ಬೆಂಡ್ರಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಅನಿಮಲ್ ಹಸ್ಬೆಂಡ್ರಿ ಕ್ರಾಪ್ನ ಅಥವಾ ಏನು ಕುರಿ ಅಥವಾ ಹಸು ಅದರ ಡೀಟೇಲ್ಸ್ ಬರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾರ್ಮಲ್ KCC ತೊಗೊಳ್ಳೋಣ. ಇಲ್ಲಿ ಕಂಪ್ಲೀಟಾಗಿ ಕ್ರಾಪ್ ತೋರಿಸ್ತಾ ಇರುತ್ತೆ, ನ್ಯೂ ಪರ್ಪಸ್ಸು ಹಾಗೂ ಎಕ್ಸಿಸ್ಟಿಂಗ್ ಆಲ್ರೆಡಿ ಯಾವ್ದು ಮ್ಯಾಪ್ ಆಗಿದೆ ಅಂತ. ಸೊ ಈಗ ನನಗೆ ಇಲ್ಲಿ ಜಿಂಜರ್ ಬೇಕಾಗಿದೆ. ಸೊ ಜಿಂಜರ್ನ ನಾನು ಇಲ್ಲಿ ಸರ್ಚ್ ಮಾಡ್ಕೋತೀನಿ. ಸೊ ಜಿಂಜರ್ನ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೋತೀನಿ. ಸೊ ಜಿಂಜರ್ ಆಲ್ರೆಡಿ ಇಲ್ಲಿ ಮ್ಯಾಪ್ ಆಗಿದೆ. ಸೊ ಅದಕ್ಕೆ ತೋರಿಸ್ತಾ ಇಲ್ಲ, ಇಲ್ಲಿ ಆಲ್ರೆಡಿ ಮ್ಯಾಪ್ ಆಗಿದ್ರೆ ತೋರಿಸಲ್ಲ. ಸೊ ಅದು ಬಿಟ್ಟು ಬೇರೆ ಏನಾದರೂ ನೀವು ಮೇಜ್ ಆ್ಯಡ್ ಮಾಡಬೇಕು ಅಂತಂದರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಯಾವ್ಯಾವ ಕ್ರಾಪ್ ಪರ್ಪಸ್ ಮ್ಯಾಪ್ ಆಗಬೇಕು ಅದನ್ನ ಮೇಲೆ ಜಸ್ಟ್ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ ನೀವು ಸೇವ್ ಅಂತ ಕೊಟ್ಟರೆ ಇದು ಈ ಪ್ರಾಡಕ್ಟ್ಗೆ ಈ ಕ್ರಾಪ್ ಅಂದರೆ ಪರ್ಪಸ್ಸು ಸೇವ್ ಆಗುತ್ತೆ. ಅದಾದ ನಂತರ ಫಸ್ಟ್ ಪ್ರಾಡಕ್ಟ್ ಆದಮೇಲೆ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಪುನಃ ಸೇಮ್ ಕನ್ಫಿಗರೇಷನಲ್ಲೇ ಹೋಗಿ ಲೋನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಕೇಲ್ ಆಫ್ ಫೈನಾನ್ಸ್ ಫಿಕ್ಸ್ ಮಾಡ್ಕೋಬೇಕು. ಸ್ಕೇಲ್ ಆಫ್ ಫೈನಾನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಪ್ರಾಡಕ್ಟು ಯಾವುದು ನಾರ್ಮಲ್ KCC ಮಾಡ್ತಾ ಇದ್ದೀವಿ. ಅದಾದ ನಂತರ ನಾವಿಲ್ಲಿ ಇದರದ್ದು ಸ್ಕೇಲ್ ಆಫ್ ಫೈನಾನ್ಸ್ ಫಿಕ್ಸ್ ಮಾಡಬೇಕಾಗುತ್ತೆ. ಸ್ಕೇಲ್ ಆಫ್ ಫೈನಾನ್ಸ್ ನೋಡಿ, ಇಲ್ಲಿ ಶುಗರ್ ಕ್ಯಾನ್ ಆಲ್ರೆಡಿ ತೋರಿಸ್ತಾ ಇದೆ, ಶುಗರ್ ಕ್ಯಾನ್ ಆ್ಯಡ್ ಆಗಿದೆ ಅಂತ ಇದ್ರದ್ದು ಸ್ಕೇಲ್ ಆಫ್ ಫೈನಾನ್ಸು. ಸೊ ಬೇರೆ ಎಷ್ಟು ಕ್ರಾಪ್ ಇದೆ ನಿಮ್ಮದು ಅಷ್ಟು ಕೂಡ ನಾವು ಇಲ್ಲಿ ಪ್ಲಸ್ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಅಕಸ್ಮಾತ್ ಶುಗರ್ ಕ್ಯಾನ್ದು ಏನಾದರೂ SOF ಚೇಂಜ್ ಆಗಿ ಈಗ ಮುಂದಿನ ವರ್ಷಕ್ಕೆ SOF ಚೇಂಜ್ ಆಗುತ್ತೆ. ಸೊ ಅದನ್ನು ನಾವು ಚೇಂಜ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಜಸ್ಟ್ ಎಡಿಟ್ ಆಪ್ಷನ್ ಇದೆಯಲ್ಲ, ಈ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಅದನ್ನು ಚೇಂಜ್ ಮಾಡ್ಬೋದು. ಸೊ ಆ್ಯಡ್ ಮಾಡಬೇಕು ಹೊಸದಾಗಿ SOF ಅಂತಂದರೆ ಇಲ್ಲಿ ಪ್ಲಸ್ ಸಿಂಬಲ್ ಇದೆಯಲ್ಲ, ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಪ್ರಾಡಕ್ಟ್ ಆಲ್ರೆಡಿ ಡಿಫಾಲ್ಟೆಡ್ ನಾರ್ಮಲ್ KCC ಅಂತ ನಾವು ಮುಂಚೆನೇ ಸೆಲೆಕ್ಟ್ ಮಾಡ್ಕೊಂಡ್ರಿಂದ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಕ್ರಾಪ್ ಯಾವುದು ನಾವು ಕೊಡ್ತಾ ಇದ್ದೀವಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಜಿಂಜರು. ಸೊ ಎಫೆಕ್ಟಿವ್ ಡೇಟು 1/4/24. ಡಿಫಾಲ್ಟಾಗಿ ನಾವು ಯಾವ ಡೇಟಲ್ಲಿ ಲಾಗಿನ್ ಆಗಿರ್ತೀವೋ ಆ ಡೇಟೇ ತೋರಿಸುತ್ತೆ. ಸೊ ಕಾಮನಾಗಿ ನೀವೇನು ಮಾಡಿ 1/4/24 ಲಾಗಿನ್ ಆಗಿ ಫಸ್ಟು ಈ ಸೆಟ್ಟಿಂಗ್ ಕಾನ್ಫಿಗರೇಷನ್ ಮಾಡಿಕೊಂಡು ಆಮೇಲೆ ನಿಮ್ಗೆ ಯಾವ ಡೇಟಲ್ಲಿ ಡಿಸ್ಬರ್ಸ್ಮೆಂಟ್ ಇರುತ್ತೋ ಆ ಡೇಟ್ಗೆ ಲಾಗಿನ್ ಆಗ್ಬೋದು. ಸೊ 1/4/24 ಈ ಎಫೆಕ್ಟಿವ್ ಡೇಟ್ ಆಗಿರುತ್ತೆ. ಸೊ ರಾಬಿಗೆ 1 ಎಕರೆಗೆ ಎಷ್ಟು ಅಂತ ಹೇಳ್ಬಿಟ್ಟು ರಾಬಿ ಕ್ರಾಪು ಅಥವಾ ಖಾರಿಫ್ ಕ್ರಾಪು ಜಿಂಜರಲ್ಲಿ ಯಾವಾಗ ಎಷ್ಟು ಕೊಡಬೇಕು ಅಂತೇಳಿ. ಸೊ ರಾಬಿ ಕ್ರಾಪ್ ಆಗಿದ್ರೆ ಇದು ಜಿಂಜರು ನೀವು 1 ಎಕರೆಗೆ ಎಷ್ಟು ಕೊಡಬೇಕು ಅಂತ. ಸೊ ಇಲ್ಲಿ ಕ್ಯಾಶ್ SOF 1 ಎಕರೆಗೆ ಎಷ್ಟು ಫಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಸಪೋಸ್ 1 ಲ್ಯಾಕ್ ಅಂತ ಎಕ್ಸಾಂಪಲ್ ತೊಗೊಳ್ಳೋಣ. ಸೊ 1 ಲ್ಯಾಕ್ ಫಿಕ್ಸ್ ಆಗಿದೆ. ಸೊ 1 ಲ್ಯಾಕ್ ಅಂತ ಹಾಕಿ ಕೈಂಡಲ್ಲಿ ನೀವೇನಾದರೂ ಆ ಪ್ರಾಡಕ್ಟ್ ಬಗ್ಗೆ ಹಾಕ್ತಿದ್ರೆ ಆ ಅಮೌಂಟ್ನ ಹಾಕ್ಬೋದು, ಇಲ್ಲಾಂದರೆ ಇದನ್ನು 0 ಅಂತ ಬಿಡಿ. ಸೊ ಖಾರಿಫಲ್ಲಿ ಇದ್ದರೆ ಜಿಂಜರ್ ಪ್ರಾಡಕ್ಟ್ ಏನಾದರೂ ನೀವು ಖಾರಿಫ್ ಪ್ರಾಡಕ್ಟ್ ಆಗಿದ್ರೆ ಸೊ ಅದಕ್ಕೂ ಕೂಡ ಸೇಮು ಇಲ್ಲಿ ಅಮೌಂಟ್ನ SOFನ ಅಮೌಂಟ್ ಹಾಕ್ಬೋದು. ಸೊ ಇದೆರಡು ಕೈಂಡ ಎಷ್ಟಿದೆ ಅದನ್ನು ಹಾಕಿ ಸೊ ಇಲ್ಲಿ ತೋರಿಸ್ತಾ ಇರುತ್ತೆ ಟೋಟಲ್ ಅಮೌಂಟು. ಅದಾದ ನಂತರ ಡಾಕ್ಯುಮೆಂಟ್ ಒಂದು SOF DCCBಯಿಂದ ಒಂದು ಪ್ರೊಡ್ಯೂಸ್ ಮಾಡಿರ್ತಾರಲ್ಲ ಆ ಪ್ರಾಡಕ್ಟ್ ಶೀಟ್ನ ಇಲ್ಲಿ ನೀವು ಚೂಸ್ ಫೈಲ್ ಮಾಡಿ ಅದನ್ನು ಅಟ್ಯಾಚ್ ಮಾಡಿ ಸೇವ್ ಮಾಡ್ಬೋದು. ಸೇವ್ ಮಾಡಿದ್ರೆ ನಿಮಗೆ ಇಲ್ಲಿ ಜಿಂಜರ್ಗೆ ಫಿಕ್ಸ್ ಆಗುತ್ತೆ, SOF ಸೆಟಪ್ ಆಗುತ್ತೆ. SOF ಸೆಟಪ್ ಆದ ನಂತರ ಇನ್ನೊಂದು ಕಾನ್ಫಿಗರೇಷನ್ನು ನಾವು ಒಂದು ಇಂಟ್ರೆಸ್ಟ್ ಪಾಲಿಸಿನ ಸೆಟ್ ಮಾಡಬೇಕು. ಇಂಟ್ರೆಸ್ಟ್ ಪಾಲಿಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದಕ್ಕೆ ನಾವು ಇಂಟ್ರೆಸ್ಟ್ ಪಾಲಿಸಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ನಾರ್ಮಲ್ KCC ಸೆಲೆಕ್ಟ್ ಮಾಡ್ಕೋತೀನಿ, ಪಾಲಿಸಿ ಕೋಡ್ KCC ಅಂತ ಕೊಡ್ಕೋತೀನಿ. ಅದಾದ ನಂತರ ಪಾಲಿಸಿ ಡೇಟು ಎಫೆಕ್ಟಿವ್ ಡೇಟು ಡಿಫಾಲ್ಟಾಗಿ ಬರುತ್ತೆ. ನಾವು ಯಾವ ಡೇಟಿಗೆ ಲಾಗಿನ್ ಆಗ್ತೀವೋ ಆ ಡೇಟ್ ತೋರಿಸ್ತಾ ಇರುತ್ತೆ. ಸೊ ಪ್ರಾಡಕ್ಟು ಕ್ರೈಟೀರಿಯಾ ಕಂಡೀಷನ್ನ ಈಕ್ವಲ್ಸ್ ಅಂತ ಕೊಡ್ಕೊಳ್ಳಿ. ಇಲ್ಲಿ ಕ್ರೈಟೀರಿಯಾ ಪ್ರಾಡಕ್ಟೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಕಂಡೀಷನ್ ವ್ಯಾಲ್ಯೂ ನಾರ್ಮಲ್ KCC. ಸೊ ರೇಟ್ ಆಫ್ ಇಂಟ್ರೆಸ್ಟು 0.01 ಅಂತ ಕೊಡಿ. ಆ್ಯಕ್ಚುಲಿ ನಾವು 0% KCC ಲೋನ್ ಕೊಡ್ತಿರೋದು, ಬಟ್ ಸಿಸ್ಟಮ್ ಏನು ಮಾಡ್ತಾ ಇದೆ 0.00 ತೊಗೋತಾ ಇಲ್ಲ. ಸೊ ಅದಕ್ಕೆ ನಾವು ಮಿನಿಮಲ್ 0.01 ಅಂತ ಕೊಡ್ಕೋತಾ ಇದ್ದೀವಿ. ಸೊ ಅದರಿಂದ ನಮಗೆ ನೆಕ್ಸ್ಟ್ ರೀಪೇಮೆಂಟ್ಗೆ ಏನು ವಿಷಯ ಆಗಬಾರ್ದು ಅಂತ. ಸೊ 0.01 ಅಂತ ಮೆನ್ಷನ್ ಮಾಡ್ತೀವಿ. ಪೆನಾಲ್ಟಿ ಎಷ್ಟಿದೆ ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ, ಎಷ್ಟು ತೊಗೋತೀರಾ ಅಂತ. ಅದಾದ ನಂತರ ಓಡಿ ಆದರೆ ಎಷ್ಟು ಕಲೆಕ್ಷನ್ ಮಾಡ್ತೀರಾ ರೈತರಿಂದ, ಅಂದರೆ ಪೀನಲ್ ಇಂಟ್ರೆಸ್ಟ್ನ ಬಿಟ್ಟು. ಸಪೋಸ್ ನೀವು 14% ಕಲೆಕ್ಟ್ ಮಾಡ್ತಾ ಇದ್ದರೆ ಸೊ 12+2 ಆಗಿರುತ್ತೆ ಈ ಕೇಸಲ್ಲಿ. ಸೊ ಇದನ್ನು ಮೆನ್ಷನ್ ಮಾಡಿ ಯಾರೋ ಮಾರ್ಕ್ ಇದೆಯಲ್ಲ, ಈ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪಾಲಿಸಿ ಕ್ರಿಯೇಟ್ ಆಗುತ್ತೆ. ಈ ಪಾಲಿಸಿ ಕ್ರಿಯೇಟ್ ಆದಮೇಲೆ ಇದನ್ನೆಲ್ಲ ಸೇವ್ ಕೊಡಬೇಕು. ಸೇವ್ ಕೊಟ್ಟರೆ ನಮಗೆ ಇಂಟ್ರೆಸ್ಟ್ ಪಾಲಿಸಿ
ಇಲ್ಲಿಗೆ ಕ್ರಿಯೇಟ್ ಆಯಿತು. ಸೊ ಇದು ನಾವು ಲೋನ್ಸ್ ಡಿಸ್ಪರ್ಸ್ ಮಾಡೋಕ್ಕಿಂತ ಮುಂಚೆ ಮಾಡಬೇಕಾಗಿರೋ ಸೆಟಪ್ಗಳು. ಸೊ ಈ ವಿಡಿಯೋನಲ್ಲಿ ಇಷ್ಟೇ. ಮುಂದಿನ ವಿಡಿಯೋಲಿ ನಾವು